ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಿಎಂ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಹಿರಿಯರು ಹೇಳುವ ಕಿವಿ ಮಾತುಗಳು. ಮೊದಲನೆಯದು, ಶುಂಠಿ ಅರಿಶಿನ ಬೆರೆಸಿದ ಹಾಲನ್ನು ಕುಡಿಯುವುದರಿಂದ ಶೀತದಿಂದ ಬಿಡುಗಡೆ ಸಿಗುತ್ತದೆ. ಎರಡನೆಯದು, ಊಟವನ್ನು ಕುಳಿತುಕೊಂಡು ಮಾಡಬೇಕು. ಮೂರನೆಯದು, ಊಟವಾದ ಮೇಲೆ ಸ್ವಲ್ಪ ಏಲಕ್ಕಿಯನ್ನು ಸೇವಿಸುವುದರಿಂದ ಊಟವು ಚೆನ್ನಾಗಿ ಜೀರ್ಣವಾಗುತ್ತದೆ. ನಾಲ್ಕನೆಯದು, ಊಟವನ್ನು ಮಾಡುವಾಗ ಮಾತನಾಡಬಾರದು. ಐದನೆಯದು, ತಿಂಡಿ ತಿಂದ ಮೇಲೆ ಕಾಫಿ ಟೀ ಕುಡಿಯಬಾರದು. ಆರನೆಯದು, ಹಣ್ಣುಗಳನ್ನು ತಿಂದ ಮೇಲೆ ನೀರನ್ನು ಕುಡಿಯಬಾರದು. ಏಳು, ದಿನಕ್ಕೆ 9 ರಿಂದ 10 ಗ್ಲಾಸ್ ನೀರನ್ನು ಕುಡಿಯಲೇಬೇಕು. 8, ಸ್ನಾನಕ್ಕೆ ಅತಿಯಾದ ಬಿಸಿ ನೀರನ್ನು ಬಳಸಬಾರದು. ಬಳಸುವುದರಿಂದ ತ್ವಚೆಯು ಮತ್ತು ಕೂದಲು ಬೇಗ ಹಾಳಾಗುತ್ತದೆ. 9, ಪೇರಳೆ ಹಣ್ಣನ್ನು ತಿನ್ನುವುದರಿಂದ ಮುಖವು ಕಾಂತಿಯು ಹೆಚ್ಚಾಗುತ್ತದೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಎಂ ಟಿವಿ ಕನ್ನಡ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.